ಜೈಲಿನಿಂದ ಹೊರಬಂದು ಬಿಂದಾಸ್ ಆಗಿದ್ದಂತಹ ದರ್ಶನ್ಗೆ ಮತ್ತೆ ನರಕಯಾತನೆ. ಜಿಮ್ ಮಾಡಿ ಕಟ್ಟುಮಸ್ತಾಗಿದ್ದಂತಹ ದರ್ಶನ್ ಮತ್ತೆ ಬೆಂಡಾದ್ರ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಿದ್ದಂತಹ ದರ್ಶನ್ ಕೋರ್ಟ್ ಮುಂದೆ ಬರ್ತಾ ಇದ್ದಂತೆ ವಿಷವನ್ನ ಕೊಡಿ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ನನಗೆ ಮಾತ್ರ ವಿಷ ಕೊಡಿ, ಬೇರೆಯವರಿಗೆ ಬೇಡ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ನನಗೆ ಜೈಲಿನಲ್ಲಿ ಜೀವನವೇ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ನಟ ದರ್ಶನ್ ಜೈಲಿನಿಂದ ಹೊರಬಂದು ಬಿಂದಾಸ್ ಆಗಿದ್ರು ದರ್ಶನ್. ಈಗ ಮತ್ತೆ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಜಿಮ್ ಮಾಡಿಕೊಂಡು ಕಟ್ಟುಮಸ್ತಾಗಿದ್ದಂತಹ ದರ್ಶನ್ ಮತ್ತೆ ಬೆಂಡಾಗಿ ಹೋಗಿದ್ದಾರೆ. ಕಳೆದ 20 ದಿನಗಳಲ್ಲೇ ಸಾಕಷ್ಟು ತೂಕವನ್ನ ಕಳೆದುಕೊಂಡಿದ್ದಾರೆ ದರ್ಶನ್. 3.5 kg ತೂಕವನ್ನ ಕಳೆದುಕೊಂಡಿದ್ದಾರೆ. ದರ್ಶನ್ ಮಂಕಾಗಿ ಹೋಗಿದ್ದಾರೆ. ಜೈಲಿನಲ್ಲಿ ಫುಲ್ ಸ್ಟ್ರಿಕ್ಟ್ ಮಾಡಿರುವುದೇ ದರ್ಶನ್ಗೆ ವನವಾಸವಾಗ್ತಾ ಇದೆ. ಕಳೆದ 20 ದಿನಗಳಿಂದಲೂ ಕೂಡ ಸುಮ್ಮನಿದ್ರು, ಏನೂ ಕೂಡ ಬಾಯಿ ಬಿಟ್ಟಿರಲಿಲ್ಲ. ಈಗ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಂತೆಯೇ ತಮ್ಮ ಸಮಸ್ಯೆಗಳ ಸುರಿಮಳೆಗೈದಿದ್ದಾರೆ. ಏನೆಲ್ಲ ಆಗ್ತಾ ಇದೆ, ತಮಗೆ ಯಾವ ರೀತಿಯಾದಂತಹ ಅನುಭವಗಳಾಗ್ತಾ ಇದೆ, ಜೈಲಿನ ಒಳಗಡೆ ಜೈಲಾಧಿಕಾರಿಗಳು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವೆಲ್ಲವನ್ನೂ ಕೂಡ ಇದೀಗ ದರ್ಶನ್ ಬಾಯಿಬಿಟ್ಟು ಹೇಳ್ಕೊಂಡಿದ್ದಾರೆ. ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ತೂಕವನ್ನೂ ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಅವರು ಕೋರ್ಟ್ನ ಮುಂದೆ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನನಗೆ ಅತಿಯಾದ ಬೆನ್ನು ನೋವಿದೆ, ಆ ಬೆನ್ನು ನೋವಿನಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ನನ್ನನ್ನು ಆವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಒಂದಷ್ಟು ದಿನ ಆಸ್ಪತ್ರೆಯಲ್ಲೂ ಕೂಡ ಇದ್ರು, ಗೊತ್ತಿರುವಂತಹ ವಿಚಾರ. ಅದಾದ ನಂತರ ಶೂಟಿಂಗ್ಗಳಲ್ಲಿ ಭಾಗಿಯಾದ್ರು, ಶೂಟಿಂಗನ್ನು ಮುಗಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು, ಫಾರಿನ್ಗೆ ಹೋಗಿ ಬಂದ್ರು. ಇದೆಲ್ಲವನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸ್ತು. ಈ ರೀತಿಯಾಗಿ ಕೆಳ ಹಂತದ ನ್ಯಾಯಾಲಯ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿ ನಾವು ನಿರೀಕ್ಷೆಯನ್ನ ಮಾಡಿರಲಿಲ್ಲ ಅಂತ ಹೇಳಿ ಖಾರವಾಗಿಯೇ ರಿಯಾಕ್ಟ್ ಮಾಡಿತ್ತು. ಹಾಗಂದ ಮಾತ್ರಕ್ಕೆ ನಾವು ಆದೇಶವನ್ನು ಹೊರಡಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿತ್ತು. ಅದರಂತೆಯೇ ಈ ಬೇಲ್ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿ ಈಗ ಮತ್ತೆ ಕಳೆದ 20 ದಿನಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೇವರಿಗೆ ಮುಡಿಯನ್ನ ಕೊಟ್ಟಿದ್ರು ದರ್ಶನ್. ಕೊನೆಯದಾಗಿ ಮುಡಿಯನ್ನ ಕೊಟ್ಟು ಆನಂತರ ಕೊನೆಯದಾಗಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಕಳ್ಳಾಟವನ್ನು ಆಡಿದ್ರು. ಬ್ಯಾಕ್ ಡೋರಿಂದ ಒಳಗಡೆ ಬರುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೆ ಫ್ಯಾಮಿಲಿಯವರನ್ನ ಭೇಟಿ ಮಾಡಿಕೊಂಡು ಅಲ್ಲಿಂದ ಅವರು ಹೊರಟಾದ ನಂತರ ಕಠಿಣ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಜೈಲಾಧಿಕಾರಿಗಳು. ಇವರಿಂದ ನಮ್ಮ ಕೆಲಸ ನಾವು ಯಾಕೆ ಕಳ್ಕೊಳ್ಬೇಕು, ಇವರಿಗೆ ರಾಜಾತಿಥ್ಯವನ್ನ ಕೊಟ್ಟು ನಮ್ಮ ಕೆಲಸ ಯಾಕೆ ಕಳ್ಕೋಬೇಕು ಅಂತ ಹೇಳಿ